ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನಲ್ ಕುಸುವಿನ ಕಥಾಮೃತಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ನಮ್ಮ ಎರಡನೇ ಕತೆ, ಒಲವಿನ ಆಗಮನ. ತಮ್ಮ ಹೊಸ ಮನೆಗೆ ಹೋದವರಿಗೆ ಶಾಂತ ಕೂಡ ಅವರ ಜೊತೆ ಬಂದು ಹಾಲು ಉಕ್ಕಿಸಲು ಸಹಾಯ ಮಾಡಿದರು. ಇಬ್ಬರು ಇನ್ನೂ ನಿಮ್ಮ ಲಗೇಜ್ ತಂದಿಲ್ವಾ ಎಂದು ಪ್ರಶ್ನಿಸಿದಾಗ ಇಲ್ಲ ಎಂದು ಉತ್ತರಿಸಿದಾಗ, ಸರಿ, ಹಾಗಿದ್ರೆ ರಾತ್ರಿ ಊಟ ನಾನೇ ಕೊಡ್ತೀನಿ, ನಾಳೆ ಬೆಳಿಗ್ಗೆ ಹೋಗಿ ನಿಮ್ಮೆಲ್ಲ ವಸ್ತುನ ತೆಗೆದುಕೊಂಡು ಬನ್ನಿ ಎಂದಾಗ ಅವರು ಮತ್ತೇನು ಹೇಳದೆ ತಲೆ ಅಲ್ಲಾಡಿಸುತ್ತಾರೆ. ಸಹಸ್ರ ಸೀದಾ ಬಾಲ್ಕನಿಯಲ್ಲಿ ಹೋಗಿ ನಿಂತರೆ ವಿಜಯ್ ಕಾಫಿ ಮಾಡಿಕೊಂಡು ಸೀದಾ ಅವಳಿದ್ದ ಜಾಗಕ್ಕೆ ಬಂದವನೇ, ರೀ ಮಿಸ್ ಸೂಸೈಡ್, ಇಲ್ಲಿಂದ ಬಿದ್ದರೆ ಸತ್ತು ಹೋಗೋದಿಲ್ಲ, ಅದೇನು ನೋಡ್ತಾ ಇದ್ದೀರಾ ಆಗ್ಲಿಂದ, ತಗೊಳ್ಳಿ ಕಾಫಿ ಕುಡೀರಿ ಎಂದಾಗ, ಅಭ್ಯಾಸ ಇಲ್ಲ ಜೈ, ನೀವೇ ಕುಡಿದು ಬಿಡಿ ಎಂದವಳ ಗಂಟಲು ಕಟ್ಟುತ್ತಿತ್ತು. 2 ದಿನದಿಂದ ತನ್ನ ಬದುಕಲ್ಲಿ ನಡೆದ ಘಟನೆಗಳಿಂದ ಅವಳ ಮನಸ್ಸಿಗೆ ಅತೀವ ಸಂಕಟ ತರುತ್ತಿತ್ತು. ಅವಳು ಅಳುತ್ತಿದ್ದುದು ಗಮನಿಸಿ, ರೀ ಏನಾಯಿತು ಅಂತ ಅಳ್ತಾ ಇದ್ದೀರಾ, ನಿಮಗೆ ಕಾಫಿ ಬೇಡ ಅಂದರೆ ಬೇಡ ಬಿಡಿ, ನಾನೇ ಕುಡಿತೀನಿ, ನನಗೆ ಯಾವಾಗ ಎಷ್ಟು ಕಾಫಿ ಕೊಟ್ಟರು ಕುಡಿತೀನಿ ಎಂದು ರಾಗ ಎಳೆಯುತ್ತಾ ಹೇಳಿದಾಗ ಅವಳ ಮುಖದಲ್ಲಿ ಸಣ್ಣ ನಗು ಮೂಡಿ ಮರೆಯಾಯಿತು. ರೀ ಬನ್ನಿ ಇಲ್ಲಿ ಎಂದು ಅವಳ ಕೈ ಹಿಡಿದು ತನ್ನ ಪಕ್ಕ ಕೂರಿಸಿಕೊಂಡವನೇ, ಏನಾಯಿತು, ಯಾಕೆ ಇಷ್ಟೊಂದು ಬೇಜಾರಿನಲ್ಲಿರ್ತೀರ ನೀವು ಎಂದು ಮೃದುವಾಗಿ ಕೇಳಿದಾಗ, ಹಾಗೇನಿಲ್ಲ ಜೈ, ಬದುಕು ಯಾಕೆ ನಾವು ಅಂದ್ಕೊಂಡಂತಿರೋದೇ ಇಲ್ಲ, ಎಷ್ಟೆಲ್ಲ ಹೋರಾಟ ಮಾಡಬೇಕು ಈ ಜಗತ್ತಿನಲ್ಲಿರಬೇಕು ಅಂದರೆ ಎಂದು ಅವನ ಕಣ್ಣನ್ನೇ ನೋಡುತ್ತಾ ಹೇಳಿದಾಗ, ಅದು ಹಾಗೇ ರೀ, ಎಲ್ಲವೂ ನಮ್ಮಂತೆ ಆದರೆ ನಮ್ಮನ್ನು ಯಾರು ಕೂಡ ಮನುಷ್ಯರು ಅನ್ನೋದಿಲ್ಲ. ಕಳೆದುಕೊಂಡಿದ್ದೀವಿ ಅಂದ ತಕ್ಷಣ ಅದು ನಮ್ಮಿಂದ ದೂರ ಆಗಿದೆ ಅಂತ ಅಲ್ಲ, ಅದಕ್ಕಿಂತ ಒಳ್ಳೆಯದೇ ನಮಗೆ ಸಿಗಬಹುದು, ಯಾರಿಗೆ ಗೊತ್ತು ಅಲ್ವಾ. ಭರವಸೆ ಕಳೆದುಕೊಳ್ಳಬಾರ್ದು ಕಣ್ರಿ ಎಂದಾಗ, ಇಲ್ಲಿ ಭರವಸೆ ಅನ್ನೋದು ಬರೋದಿಲ್ಲ ಜೈ, ಭರವಸೆಯೇ ಇಲ್ಲದೆ ಬದುಕಬಹುದು, ಆದರೆ ನಿರೀಕ್ಷೆಗಳೇ ಇಲ್ಲದೆ ಬದುಕೋದು ಬಹಳ ಕಷ್ಟ ಇದೆ ಅಲ್ವಾ. ಅತಿಯಾದ ನಿರೀಕ್ಷೆ ಕೊಡೋ ನೋವು ಇನ್ನು ಯಾವುದು ಕೂಡ ಕೊಡೋದಿಲ್ಲ ಅನ್ನೋದು ತುಂಬ ಸತ್ಯವಾದ ಮಾತಲ್ವಾ ಎಂದಾಗ, ನನಗೆ ಅವೆಲ್ಲ ಗೊತ್ತಿಲ್ಲ ರೀ, ಆದರೆ ಒಂದಂತೂ ನಿಜ, ನಾವು ಬೇರೆಯವರ ಮೇಲೆ ನಿರೀಕ್ಷೆ ಇಲ್ಲ ಅಂದರೂ ಪರವಾಗಿಲ್ಲ, ನಮ್ಮ ಮೇಲೆ ನಾವು ಇಟ್ಟಿರೋ ನಿರೀಕ್ಷೆ ಯಾವತ್ತೂ ಕಳೆದುಕೊಳ್ಬಾರ್ದು. ಬನ್ನಿ ಇಲ್ಲಿ ಕುಳಿತುಕೊಂಡರೆ ಇಬ್ಬರು ವೇದಾಂತಿಗಳಾಗ್ತೀವಿ, ಅದಕ್ಕೆ ಹೇಗಿದ್ರು ನೀವು ಮನೆ ನೋಡಿಲ್ಲ, ನಾನು ನಿಮಗೆ ಮನೆ ತೋರಿಸ್ತೀನಿ ಎಂದು ಅವಳನ್ನು ಬಲವಂತವಾಗಿ ಅಲ್ಲಿಂದ ಎಬ್ಬಿಸಿ ಇಡೀ ಮನೆಯನ್ನು ತೋರಿಸಿಕೊಂಡು ಬರುವಷ್ಟರಲ್ಲಿ ಅವಳ ಮನಸ್ಸು ಸ್ವಲ್ಪ ಸಮಾಧಾನಗೊಂಡಿತ್ತು. ರಾತ್ರಿ ಶಾಂತಮ್ಮ ಅವರಿಗೆ ಊಟ ಕಳುಹಿಸಿ ಕೊಟ್ಟಿದ್ದರು. ರೀ, ಇಲ್ಲಿ ಹೇಗಿದ್ರು 2 ರೂಮ್ ಇದೆ, ಒಂದರಲ್ಲಿ ನೀವಿರಿ, ಇನ್ನೊಂದರಲ್ಲಿ ನಾನು ಇರ್ತೀನಿ, ನಿಮಗೆ ಯಾವ್ದು ಬೇಕೋ ಅದನ್ನು ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ ಎಂದಾಗ, ಇಷ್ಟೊಂದು ಒಳ್ಳೆತನ ಇದ್ದರೆ ಈ ಪ್ರಪಂಚದಲ್ಲಿ ಬದುಕೋದಕ್ಕಾಗೋದಿಲ್ಲ, ಪರವಾಗಿಲ್ಲ, ಈ ಮನೆ ಹುಡುಕಿರೋದು ನೀವು, ಇದಕ್ಕೆ ಬಾಡಿಗೆ ಕೊಡ್ತಾ ಇರೋದು ಕೂಡ ನೀವೇ ಅಂದಮೇಲೆ ಈ ಮನೆಗೆ ಮೊದಲ ಹಕ್ಕು ನಿಮ್ಮದೇ ಆಗಿರುತ್ತೆ, ನೀವೇ ಆಯ್ಕೆ ಮಾಡಿ ಎಂದಾಗ ಅವನಿಗೆ ಅವಳು ಬಾಲ್ಕನಿಯಲ್ಲಿ ನಿಂತಿದ್ದು ನೆನಪಾಗಿ ಆ ಕೋಣೆ ಬಿಟ್ಟು ಇನ್ನೊಂದು ಕೋಣೆಯನ್ನು ಆರಿಸಿದಾಗ, ನಿಜವಾಗಿಯೂ ನನಗಾಗಿ ಯಾವ ತ್ಯಾಗ ಕೂಡ ಮಾಡಬೇಡಿ ಎಂದಾಗ, ಇಲ್ಲ ಕಣ್ರಿ, ನನಗೂ ಬಾಲ್ಕನಿಗೂ ಆಗಿ ಬರೋದಿಲ್ಲ ಎಂದವನೇ ಇನ್ನೊಂದು ಕೋಣೆಗೆ ಹೋದರೆ ಸಹಸ್ರ ಮತ್ತೆ ಬಂದು ನಿಂತದ್ದು ಅದೇ ಬಾಲ್ಕನಿಯಲ್ಲಿಯೇ. ಹೇಗೋ 2 ಚಾಪೆ ತಂದಿದ್ದರಿಂದ ಹಾಗೆಯೇ ಆಸೆ ಮಲಗಿಕೊಂಡ ವಿಜಯ್ಗೆ ನಿದ್ದೆ ಹತ್ತಿರವೂ ಸುಳಿಯಲಿಲ್ಲ. ತನ್ನ ತಂದೆ ತಾಯಿಯ ನೆನಪು ಅವನನ್ನು ಕಿತ್ತು ತಿನ್ನುತ್ತಿತ್ತು. ಕಣ್ಣು ತುಂಬಿಕೊಂಡವನು, ಐ ಆಮ್ ಸಾರಿಪ್ಪ, ನಿಮ್ಮನ್ನು ಬಿಟ್ಟು ಬಂದು ತುಂಬ ದೊಡ್ಡ ತಪ್ಪು ಮಾಡಿದೆ ಅಂತ ಅನಿಸುತ್ತೆ ಕೆಲವೊಂದು ಸಲ, ಆದರೆ ನನ್ನದಲ್ಲದನ್ನು ಇನ್ನು ಎಷ್ಟು ದಿನ ನನ್ನದು ಅಂತ ತಿಳಿದುಕೊಂಡು ಬಾಳೋದು, ಅದಕ್ಕೆ ಯಾವುದು ಯಾರಿಗೆ ಸೇರಬೇಕೋ ಅದು ಅವ್ರಿಗೆ ಸೇರಲೇಬೇಕು. ನಾನು ಅಲ್ಲೇ ಇದ್ದರೆ ಪ್ರಣುಗೆ ನೀವು ಯಾವ ಅಧಿಕಾರನೂ ಕೊಡೋದಿಲ್ಲ, ನಿಮ್ಮ ವಾರಸ್ದಾರ ಅವನು ಮಾತ್ರವೇ ಅಪ್ಪ, ಈ ಅನಾಥ ಮಗನಲ್ಲ ಎಂದುಕೊಂಡವನ ಕಣ್ಣಿಂದ ನೀರು ಬಂದಿತ್ತು.
ಚಂದ್ರನ್ನೇ ನೋಡುತ್ತಾ ನಿಂತವಳು, ನಿನ್ನಲ್ಲಿ ಎಷ್ಟೊಂದು ಕಲೆ ಇದೆ, ಆದರೆ ನೀನಂದರೆ ಇಷ್ಟೊಂದು ಜನಕ್ಕೆ ಇಷ್ಟ ಅಲ್ವಾ? ಆದರೆ ಒಂದು ತಪ್ಪು ಮಾಡಿ ಮತ್ತೆ ಅವರು ಸರಿದಾರಿಗೆ ಬರುವವರನ್ನು ಯಾಕೆ ಈ ಪ್ರಪಂಚ ಇಷ್ಟಪಡೋದಿಲ್ಲ? ಆ ನಿನ್ನ ಸಣ್ಣ ಕಲೆಯನ್ನು ಮರೆಯುವ ಜನರು ಅವರು ಮಾಡಿದ ಕೆಟ್ಟ ಕೆಲಸವನ್ನು ಯಾಕೆ ಮರೆಯೋದಿಲ್ಲ? ನೀನು ತುಂಬ ದೂರ ಇದೆಯಾ ಅಲ್ವಾ? ಅದಕ್ಕೆ ಅವರು ನಿನ್ನನ್ನು ಇಷ್ಟಪಡ್ತಾರೆ ಅಂತ ಅನಿಸುತ್ತೆ. ಬಹುಶಃ ನಿನ್ನ ಮನುಷ್ಯರ ಕೈಗೆ ಸಿಕ್ಕಿದರೆ ನಿನ್ನನ್ನು ಬಿಡ್ತಿರ್ಲಿಲ್ಲ ಅನಿಸುತ್ತೆ ಎಂದವಳು ನೆಮ್ಮದಿಯಾಗಿ ಮಲಗಿ ವರ್ಷಗಳ ಕಳೆದು ಹೋಗಿದೆ. ವಿಜಯ್ ನಿದ್ದೆ ಬಾರದೆ ಒದ್ದಾಡುತ್ತಿದ್ದವನು ಅಲ್ಲಿಂದ ಎದ್ದು ಹೋಗಿ ನೀರು ಕುಡಿದು ಬರೋಣ ಎಂದು ಅಡುಗೆ ಮನೆಗೆ ಹೋಗಿ ನೀರು ಕುಡಿದವನ ಗಮನ ಸಹಸ್ರಾಳ ಕೋಣೆಯ ಕಡೆ ಹೋದರೆ ಅಲ್ಲಿ ಲೈಟ್ ಆಫ್ ಆಗಿತ್ತು ನೋಡಿ. ಅವರಿಗೆ ಅಷ್ಟು ಬೇಗ ನಿದ್ದೆ ಬಂತ? ನೆಮ್ಮದಿಯಾಗಿ ಮಲಗಲು ಕೂಡ ಪುಣ್ಯ ಮಾಡಿರಬೇಕು ಎಂದುಕೊಂಡವನಿಗೇನು ಗೊತ್ತು ಅವಳ ನಿತ್ಯ ಹೋರಾಟದ ಬದುಕಿನ ಬಗ್ಗೆ. ಮಾರನೇ ದಿನ ಎಂದಿನಂತೆ ತನ್ನ ದಿನದ ವ್ಯಾಯಾಮ ಮುಗಿಸುವಷ್ಟರಲ್ಲಿ ವಿಜಯ್ ಅವಳ ರೂಮ್ ಡೋರ್ ನಾಕ್ ಮಾಡಿದಾಗ, ಓಪನ್ ಇದೆ ಜಯ್, ಬನ್ನಿ ಒಳಗೆ ಎಂದಾಗ, ಏನ್ರಿ ಇಷ್ಟು ಬೇಗ ಎದ್ದಿದ್ದೀರಾ? ನಾನೆಲ್ಲ ಇನ್ನೂ ಮಲಗಿರ್ತೀರ ಅಂತ ಅಂದ್ಕೊಂಡೆ ಎಂದಾಗ, ಬೇಗ ಎದ್ದು ಅಭ್ಯಾಸ ಆಗಿದೆ ಜೈ, ನನಗೆ ಒಂದು ಕೆಲಸ ಸಿಕ್ಕಿಬಿಟ್ರೆ ನಿಮಗೂ ಸ್ವಲ್ಪ ಸಹಾಯ ಆಗುತ್ತೆ. ಬಟ್ಟೆ ತರುವುದರ ಜೊತೆಗೆ ಒಂದಿಷ್ಟು ನ್ಯೂಸ್ ಪೇಪರ್ ಕೂಡ ತರೋಣ ಎಂದಾಗ, ರೀ ನೀವು ಕೆಲಸಕ್ಕೆ ಹೋದರೆ ಅಷ್ಟೇ ಆ ಆಂಟಿ ನನ್ನನ್ನು ಹರಿದು ಮುಕ್ಕಿಬಿಡ್ತಾಳೆ. ಹೆಂಡತಿ ಕೈಯಲ್ಲಿ ದುಡಿಸ್ಕೊಂಡು ತಿಂದು ನೀನು ಆರಾಮಾಗಿದೀಯಾ ಅಂತ. ಸದ್ಯಕ್ಕೆ ನಾನೊಂದು ಕೆಲಸ ಹುಡ್ಕೊಳ್ತೀನಿ, ಆಮೇಲೆ ಬೇಕಿದ್ರೆ ನೀವು ಕೆಲಸಕ್ಕೆ ಹೋಗೋದ್ರಂತೆ, ಆದರೆ ಈಗ ಬೇಡ ಎಂದಾಗ ಅವಳು ಕೂಡ ಏನನ್ನು ಯೋಚಿಸಿ, ಸರಿ ನಿಮ್ಮಿಷ್ಟ, ಆದರೆ ಒಂದು ಮಾತು, ನನಗೆ ಕೆಲಸ ಸಿಕ್ಕು ಆಮೇಲೆ ನನಗೋಸ್ಕರ ಖರ್ಚು ಮಾಡಿರೋ ಹಣನ ವಾಪಸ್ ಕೊಡ್ತೀನಿ, ನೀವು ತಗೋಬೇಕು ಎಂದು ಮುದ್ದಾಗಿ ವಾರ್ ಮಾಡಿದಂತೆ ಹೇಳಿದಾಗ, ಖರ್ಚು ಮಾಡಿಸೋ ಹುಡುಗಿಯರ ಮಧ್ಯೆ ಹಣ ವಾಪಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ ಅಂದರೆ ನೀವು ತುಂಬ ಒಳ್ಳೆಯವರು. ಆಯಿತು, ನಿಮ್ಮಿಷ್ಟ, ಆ ಸಮಯಕ್ಕೆ ನೋಡಿಕೊಳ್ಳೋಣ. ಹೌದು, ನೀವು ಏನು ಓದಿದ್ದೀರಾ ಎಂದು ಕೇಳಿದಾಗ, BSc ಆಗಿದೆ, ನಿಮ್ಮದು ಎಂದಾಗ, ಇಂಜಿನಿಯರಿಂಗ್ ಆಗಿದೆ ಕಣ್ರಿ ಎಂದಾಗ, ಹಾಗಿದ್ರೆ ನಿಮಗೆ ಆರಾಮಾಗಿ ಕೆಲಸ ಸಿಗತ್ತೆ, ನೀವು ಏನೋ ಯೋಚನೆ ಮಾಡಬೇಡಿ ಎಂದು ಉತ್ಸಾಹದ ಮಾತುಗಳನ್ನು ಹೇಳಿದಾಗ, ರೀ ಸುಮ್ಮನೆ ರೈಲ್ ಹತ್ತಿಸ್ಬೇಡಿ, ನನ್ನ ಹತ್ತಿರ ಒಂದು ಸರ್ಟಿಫಿಕೇಟ್ ಇಲ್ಲ, ತರಿಸಿಕೊಳ್ಳುವ ಪರಿಸ್ಥಿತಿಯಲ್ಲೂ ನಾನಿಲ್ಲ, ಅಂತಹದ್ರಲ್ಲಿ ನಾನು ಓದಿಗೆ ತಕ್ಕಂತೆ ಕೆಲಸ ಸಿಗುತ್ತಾ? ಸಿಕ್ಕಿದ ಕೆಲಸ ಮಾಡಬೇಕು ಅಷ್ಟೇ ರೀ ಇವಾಗ ಎಂದಾಗ, ಏನಿಲ್ಲ, ಒಂದು ಕೆಲಸ ಮಾಡಿ, ಮನೆ ಶಿಫ್ಟ್ ಮಾಡಬೇಕಾದ್ರೆ ನನ್ನ ಇಡೀ ಫೈಲ್ ಕಳೆದು ಹೋಗಿದೆ ಅಂತ ಹೇಳಿ ಡೂಪ್ಲಿಕೇಟ್ ಮಾರ್ಕ್ಸ್ ಕಾರ್ಡ್ ತೆಗೆದುಕೊಳ್ಳಿ, ಆಗ ನಿಮಗೆ ಆರಾಮಾಗಿ ಕೆಲಸ ಸಿಗುತ್ತೆ ಎಂದಾಗ, ಅದೆಲ್ಲ ಸಾಧ್ಯವಾ ಎಂದು ಆಶ್ಚರ್ಯದಿಂದ ಕೇಳಿದಾಗ, ಯಾಕೆ ನೀವೆಲ್ಲೂ ಕೂಡ ಈ ರೀತಿ ಮಾಡಿಸಿಕೊಂಡಿರೋದು ಕೇಳಿಲ್ವಾ ಎಂದು ಆಶ್ಚರ್ಯದಿಂದ ಕೇಳಿದಾಗ, ಕೇಳಿದ್ದೀನಿ, ಬಟ್ ಅವ್ರ ಹತ್ರ ನಿಜವಾಗಿಯೂ ಮಾರ್ಕ್ಸ್ ಕಾರ್ಡ್ ಇರುತ್ತಿರಲಿಲ್ಲ, ಬಟ್ ನನ್ನ ಹತ್ರ ಇದೆ ಅಲ್ವಾ ಎಂದು ಗೊಂದಲದಿಂದ ಹೇಳಿದಾಗ, ಆದರೆ ಈಗ ನಿಮ್ಮ ಹತ್ರ ಇಲ್ಲ ಅಲ್ವಾ? ತುಂಬ ಕಾಲೇಜು ಎಲ್ಲಿದೆ ಅಂತ ನೋಡಿ ಈ ರೋಡಿನಲ್ಲಿ ಹೋದರೆ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ, ಬನ್ನಿ ಹೋಗೋಣ ಎಂದವಳೆ ಅವನ ಜೊತೆಗೆ ಮನೆಯಿಂದ ಹೊರಗೆ ಬಂದರೆ, ಅಲ್ಲೇ ತಳ್ಳೋ ಗಾಡಿಯಲ್ಲಿ ತಿಂದು ಒಂದಿಷ್ಟು ಪುಟ್ಟ ಅಂಗಡಿಯಲ್ಲಿ ಶಾಪಿಂಗ್ ಮಾಡಿ ಒಂದಿಷ್ಟು ನ್ಯೂಸ್ ಪೇಪರ್ ತೆಗೆದುಕೊಂಡು ಕಾಲೇಜು ರಸ್ತೆಗೆ ಬಂದಾಗ, ಆ ವಿದ್ಯಾರ್ಥಿಗಳಲ್ಲೇ ಖುಷಿಯಿಂದ ನೋಡುತ್ತಿದ್ದವಳನ್ನು ನೋಡಿ, ರೀ ನಿಮ್ಮ ಕಾಲೇಜ್ ಡೇಸ್ ನೆನಪಾಯ್ತಾ ಎಂದಾಗ, ಹೌದು ಎಂದು ತಲೆ ಅಲ್ಲಾಡಿಸಿದವಳ ಮುಖದಲ್ಲಿ ವ್ಯಂಗ್ಯ ನಗುವೊಂದು ಮುಡಿಮರೆಯಾಯಿತು. ಅವರಿಗೆ ಇರೋ ವಿಷಯವನ್ನು ಸಹಸ್ರಾಳೆ ಹೇಳಿದಾಗ, ಅವರು 1 ವಾರ ಆಗುತ್ತೆ ಎಂದಾಗ, ಅಣ್ಣ ಪ್ಲೀಸ್ ನಾಡಿದ್ದು ಅವ್ರದ್ದೊಂದು ಇಂಟರ್ವ್ಯೂ ಇದೆ, ಸಾಧ್ಯ ಆದರೆ ನಾಡಿದ್ದಷ್ಟಲ್ಲಿ ಮಾಡಿಕೊಡಿ ಪ್ಲೀಸ್ ಎಂದು ಕಣ್ಣು ಸಣ್ಣಗೆ ಮಾಡಿಕೊಂಡು ರಿಕ್ವೆಸ್ಟ್ ಮಾಡಿಕೊಂಡಾಗ ಅವರು ಕೂಡ ಅವಳ ಮಾತಿಗೆ ಒಪ್ಪುತ್ತಾರೆ. ಮನೆಗೆ ವಾಪಸ್ಸು ಬಂದಾಗ ಸಹಸ್ರ ಇಬ್ಬರಿಗೂ ಅಡುಗೆ ಮಾಡಿಟ್ಟವಳೆ ಸೀದಾ ಪೇಪರ್ ಹರಡಿಕೊಂಡು ಕೆಲಸ ಹುಡುಕುವಾಗ, ಜೈ ಇಲ್ಲಿ ನೋಡಿ, ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅಧ್ಯಾಪಕರಾಗೋದಕ್ಕೆ ಕೆಲಸ ಖಾಲಿ ಇದೆ,
ನಿಮಗೆ ಟೀಚರ್ ಆಗೋ ಆಸೆ ಇದ್ದರೆ ಹೋಗಿ, ಇಲ್ಲ ಅಂದರೆ ಬೇರೆ ಕೆಲಸ ನೋಡೋಣ ಎಂದಾಗ, ನನಗೆ ಸದ್ಯಕ್ಕೆ ಯಾವ ಕೆಲಸ ಆದರೂ ಪರವಾಗಿಲ್ಲ, ಆದರೆ ಮಾರ್ಕ್ಸ್ ಕಾರ್ಡ್ ಇಲ್ಲದೆ ಹೇಗೆ ಹೋಗಲಿ ಎಂದು ಚಿಂತೆ ತುಂಬಿದ ದನಿಯಲ್ಲಿ ಕೇಳಿದಾಗ, ಒಂದು ಕೆಲಸ ಮಾಡಿ, ನೀವು ಹೋಗಿ ಬರೋದು ಹೋಗಿ ಬನ್ನಿ. ಅವರೇನಾದರೂ ನಿಮ್ಮ ಮಾರ್ಕ್ಸ್ ಕಾರ್ಡ್ ಕೇಳಿದರೆ, ಸರ್ ಇವತ್ತು ಮನೆ ಹುಡುಕಿಕೊಂಡು ಈ ಊರಿಗೆ ಬಂದೆ, ಆದರೆ ಪೇಪರ್ನಲ್ಲಿ ನ್ಯೂಸ್ ನೋಡಿ ಇಲ್ಲಿಗೆ ಬಂದಿದ್ದು, ಊರಿಗೆ ಹೋಗಿ ತೆಗೆದುಕೊಂಡು ಬರ್ತೀನಿ ಅಂತ ಹೇಳಿ. ಸಿಂಪಲ್. ಅವರು ಅರ್ಥ ಮಾಡಿಕೊಳ್ಳುತ್ತಾರೆ. ಎಲ್ಲರೂ ಕೆಟ್ಟವರೇ ಇರೋದಿಲ್ಲ ಎಂದಾಗ, ಸರಿ ನೀವು ಹೇಳ್ದಂತೆ ಮಾಡ್ತೀನಿ ಎಂದಾಗ, ಬನ್ನಿ ತುಂಬ ಟೈಮ್ ಆಯಿತು, ಊಟ ಮಾಡಿ ಮಲಗೋಣ. ನನಗೆ ಅಡುಗೆ ಮಾಡಿ ಅಷ್ಟೊಂದು ಅಭ್ಯಾಸ ಇಲ್ಲ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಸಾರಿ ಎಂದಾಗ, ಇರಲಿ ಬನ್ನಿ ಎಂದವನೇ ಇಬ್ಬರು ಒಟ್ಟಿಗೆ ಕುಳಿತು ಊಟ ಮುಗಿಸಿ ತಮ್ಮ ರೂಮ್ಗೆ ಹೋಗುತ್ತಾರೆ. ಮಾರನೇ ದಿನ ಬೇಗ ಎದ್ದವಳೆ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಬಿಟ್ಟು ಸ್ನಾನ ಮುಗಿಸಿ ಪೂಜೆ ಮಾಡಿ ಅಡುಗೆಗೆ ಸಿದ್ಧ ಮಾಡಿಕೊಂಡು ಕಾಫಿ ರೆಡಿ ಮಾಡಿಕೊಂಡು ಸೀದಾ ಜೈ ರೂಮಿನ ಬಳಿ ಬಂದು ಡೋರ್ ನಾಕ್ ಮಾಡಿದಾಗ, ಅವನು ಕೂಡ ಕಂಪ್ಲೀಟ್ ರೆಡಿಯಾಗಿಯೇ ಬಾಗಿಲು ತೆರೆದಾಗ ಅವನ ಕೈಗೆ ಕಪ್ ಕೊಟ್ಟವಳೆ. ಬೇಗ ಕುಡಿದು ಬನ್ನಿ, ಉಪ್ಪಿಟ್ಟು ಮಾಡ್ತಾಯಿದ್ದೀನಿ, ನನಗೆ ಕರೆಕ್ಟಾಗಿ ಮಾಡೋಕ್ಕೆ ಬರೋದು ಅದು ಒಂದೇ, ನಿಮಗೆ ಆ ತಿಂಡಿ ಇಷ್ಟ ಇಲ್ಲ ಅಂದರೆ ಸಾರಿ ಎಂದು ಒಂದೇ ಉಸಿರಿನಲ್ಲಿ ಹೇಳಿದವಳೆ ಅಲ್ಲಿಂದ ಹೋದರೆ, ಅವನಂತೂ ಬಿಟ್ಟ ಕಣ್ಣು ಬಿಟ್ಟಂತೆ ಅವಳನ್ನೇ ನೋಡುತ್ತಾ, ಅಲ್ಲ ಇವರೇ ನಿಜವಾಗಿ ನನ್ನ ಹೆಂಡತಿ ಥರ ನಡೆದುಕೊಳ್ತಿದ್ದಾರೆ, ಯಪ್ಪ ಸಿಕ್ಕಿ ಇನ್ನೂ ಒಂದು ವಾರ ಕೂಡ ಆಗಿಲ್ಲ, ಅವ್ರ ಹತ್ತಿರ ಬಂದರೆ ಸಾಕು ಕಣ್ಣು ಅವಳನ್ನು ಬಿಟ್ಟು ಬೇರೆ ಏನೋ ನೋಡೋದೇ ಇಲ್ಲ ಎಂದು ಗೊಣಗುತ್ತಲೇ ಕಾಫಿ ಕುಡಿದು ತಿಂಡಿ ತಿಂದು ಮುಗಿಸಿದಾಗ ಅವನ ಹಣೆಗೆ ಕುಂಕುಮ ಇಟ್ಟವಳೆ. ಆಲ್ ದಿ ಬೆಸ್ಟ್, ಆ ಕೆಲಸ ನಿಮಗೆ ಸಿಗಲಿ ಅಂತ ಮನಸ್ಸಿನಿಂದ ದೇವ್ರ ಹತ್ರ ಬೇಡ್ಕೊಳ್ತೀನಿ ಎಂದವಳನ್ನು ಕಂಡು ಅವಳ ಕೆನ್ನೆ ತಟ್ಟಿ ಥ್ಯಾಂಕ್ ಯು ರೀ ಎಂದವನೇ ಅಲ್ಲಿಂದ ಹೋದರೆ, ಅವನು ಹೋದ ದಾರಿಯನ್ನು ನೋಡುತ್ತಾ ನಿಂತವಳಿಗೆ ಶಾಂತಮ್ಮ ಬಂದು ನಿಂತದ್ದು ಕೂಡ ತಿಳಿಯಲಿಲ್ಲ. ಧನ್ಯವಾದಗಳು.